ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಸೆಪ್ಟೆಂಬರ್ 6ನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಎಲ್ಲರೂ ನನ್ನ ಒಂದು ಮಾತು ಕೇಳ್ತಾ ಇದ್ದೀರಾ, ಮೇಡಮ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನೋ ವೆರಿ ಸೂನ್ ಇನ್ನೊಂದು 30 days ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಮೇಡಮ್, ಆಯ್ತಾ. ಬಟ್ ಅಗ್ನಿ ಪರೀಕ್ಷೆ ಶೋ ನಡೀತಾ ಇದೆ, ಇದು ನಿಜವಾಗ್ಲೂ ಆನೆಸ್ಟ್ ಆಗಿ ನಡೀತಾ ಇದೆಯಾ? ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಬರ್ತಾರಾ? ಸೆಲೆಬ್ರಿಟಿಗಳು ಯಾರು ಬರ್ಬೋದು? ಇದೆಲ್ಲ 108 ಪ್ರಶ್ನೆ ನಿಮ್ಮಲ್ಲಿದೆ. ಯಾಕೆಂದ್ರೆ ಒಬ್ಬ ಪ್ರೇಕ್ಷಕ ಒಂದು ಜಿಯೋ ಹಾಟ್ ಸ್ಟಾರ್ನ, ಆಯ್ತಾ, ಹಣ ಕೊಟ್ಟು ನೋಡ್ತಾನೆ, ಒಂದು ಟಿವಿ ಚಾನಲ್ಗೆ ಅವನು ಒಂದು ಹಣ ಕೊಟ್ಟು ನೋಡ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಅವನಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಒಂದು ಸಿನಿಮಾ ಹಿಟ್ಟಾಗಬೇಕು ಅಂದ್ರೆ, ಒಂದು ಶೋ ಹಿಟ್ಟಾಗಬೇಕು ಅಂದ್ರೆ ಪ್ರೇಕ್ಷಕನ ಎಕ್ಸ್ಪೆಕ್ಟೇಷನ್ಗೆ ಆ ಶೋ ಇರಬೇಕು, ಆ ಸಿನಿಮಾ ಇರಬೇಕು. ಇದು ಪ್ರತಿ ಸಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ಗಳು ಸ್ಟಾರ್ಟ್ ಆದಾಗ ಫಸ್ಟ್ ನಾವು ಕಿಚ್ಚ ಸುದೀಪ್ ಸರ್ ಅವರಿಗೋಸ್ಕರ ಬಿಗ್ ಬಾಸ್ ನೋಡ್ತೀವಿ ಫಸ್ಟ್. ಅವ್ರು ಯಾಕೆ ಅಂತಂದ್ರೆ ಸತತ 12 ಸೀಸನ್ಗಳನ್ನ ತುಂಬಾ ಯಶಸ್ವಿಯಾಗಿ ಅವರು ಹೋಸ್ಟ್ ಮಾಡಿದ್ದಾರೆ. ಅವರ ನಿರೂಪಣೆ ಏನಿದೆ ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ, ಆಯ್ತಾ, ಯಾರು ಕೂಡ, ಆಯ್ತಾ, ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಹೋಸ್ಟ್ ಸರಿ ಇಲ್ಲ ಅಂತ ಒಬ್ರು ಹೇಳಲ್ಲ. ಪ್ರತಿಯೊಬ್ರು ಕೂಡ, ಆಯ್ತಾ, ಅದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಸ್ಟ್ ಮಾಡುವಂತವ್ರು ಕೂಡ, ಬಿಗ್ ಬಾಸ್ ನ ಹೋಸ್ಟ್ ಮಾಡುವಂತವ್ರು ಕೂಡ, ಅದು ನಾಗಾರ್ಜುನ್ ಸರ್ ಆಗಿರ್ಬೋದು, ಅದೇ ರೀತಿ ಸಲ್ಮಾನ್ ಖಾನ್ ಸರ್ ಆಗಿರ್ಬೋದು, ಮೋಹನ್ ಲಾಲ್ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಕಮಲ್ ಹಾಸನ್ ಸರ್ ಆಗಿರ್ಬೋದು, ಈಗಿರುವಂತಹ ವಿಜಯ್ ಸೇದುಪತಿ ಅವರು ಎಲ್ಲರೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಹೋಸ್ಟಿಂಗ್ ನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಅವ್ರ ಹೋಸ್ಟಿಂಗ್ ಆ ತರ ಇರುತ್ತೆ, ಅದಕ್ಕೆ ಎಲ್ಲರೂ ಕೂಡ ಬಿಗ್ ಬಾಸ್ ನ ನೋಡ್ತಾರೆ. ಸೆಕೆಂಡ್, ಕಂಟೆಸ್ಟೆಂಟ್ಗಳ ಆಯ್ಕೆಯಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಬಿಗ್ ಬಾಸ್ ಟೀಮು ತುಂಬಾನೇ ಕೇರ್ಫುಲ್ ಆಗಿ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡುತ್ತೆ ಪ್ರತಿ ಸೀಸನ್ ಅಲ್ಲೂ ಕೂಡ. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನೋ ಒಂದು TRP ಇರ್ಬೋದು, ಒಂದು IP ಇರ್ಬೋದು, ಒಂದು ಸಕ್ಸಸ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಸಕ್ಸಸ್ ಏನಿದೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಅದಕ್ಕಿಂತ ಸಕ್ಸಸ್ ಆಗ್ಬೇಕು ಅಂತ ಬಿಗ್ ಬಾಸ್ ಟೀಮು, ಆಯ್ತಾ, ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡುತ್ತೆ. ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಸೆಲೆಕ್ಟ್ ಆದಂತಹ ಎಷ್ಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರ್ಬೋದು ಅನ್ನೋದು. ಇಲ್ಲಿ ಒಂದು ಕ್ಲಿಯಾರಿಟಿ ಸಿಕ್ಕಿದೆ. 5 ಕಂಟೆಸ್ಟೆಂಟ್ಗಳು, ಆಯ್ತಾ, ಏನು ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಎಂಬ ಒಂದು ಅಗ್ನಿ ಪರೀಕ್ಷೆ ಆಡಿಷನ್ ಶೋ ಇಂದ 5 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾ ಇದ್ದಾರೆ. ನಿಮ್ಮ ಉಳಿದ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಸೆಲೆಬ್ರಿಟಿಗಳಾಗಿದ್ದಾರೆ. ಸೆಲೆಬ್ರಿಟಿಗಳು ಅಂತ ಬಂದ್ರೆ ಖಂಡಿತವಾಗ್ಲು ಸೀರಿಯಲ್ ಆಕ್ಟ್ ಮಾಡೋರು, ಸಿನಿಮಾ ಆಕ್ಟ್ ಮಾಡೋರು, ಅದೇ ರೀತಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದವರು, ಒಂದು ಮಧ್ಯ ವಯಸ್ಕರು ಅಂದ್ರೆ ಅವರು ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಹೀರೋ ಆಗಿರ್ಬೋದು, ಸಹ ಕಲಾವಿದರಾಗಿರ್ಬೋದು, ಅದೇ ಸೀರಿಯಲ್ ನ ಹೀರೋಯಿನ್ಗಳಾಗಿರ್ಬೋದು, ಹಿಂಗೆ ಸುಮಾರು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾ ಇದ್ದಾರೆ. ಈಗಾಗಲೇ ತುಂಬಾ ಜನಗಳ ಹೆಸರುಗಳು, ತುಂಬಾ ಕಂಟೆಸ್ಟೆಂಟ್ಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ಹೌದು, ಅದರಲ್ಲಿ 50% ಸತ್ಯ ಅವ್ರು ಬರ್ತಾರೆ ಅನ್ನೋದು ಒಂದು ಕನ್ಫರ್ಮೇಶನ್ ಇದೆ. ಇಲ್ಲಿ ನಮ್ಗೆ ಯಾರಪ್ಪ ಅಂದ್ರೆ ಮಧು ಭೈರಪ್ಪ ಇರ್ಬೋದು, ಅದೇ ರೀತಿ ನಮ್ಮ ಹುಲಿ ಕಾರ್ತಿಕ್ ಇರ್ಬೋದು, ಅದೇ ರೀತಿ ತುಂಬಾ ಜನಗಳ ಹೆಸರು ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ ಬರ್ಲಿ, ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಬಂದಾಗ ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ 13 ನೋಡಕ್ಕೆ ನಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡಕ್ಕೆ ಏನೋ ಒಂಥರ ನಮಗೆ ಖುಷಿ ಆಗುತ್ತೆ. ಇಲ್ಲಿ ಎಲ್ಲ ಪ್ರೇಕ್ಷಕರಿಗೂ, ಅದೇ ರೀತಿ ಬಿಗ್ ಬಾಸ್ ಲವರ್ಸ್ಗಳಿಗೂ ನಾನು ಹೇಳೋದು ಒಂದೇನೆ, ಬಿಗ್ ಬಾಸ್ ಅನ್ನೋದು ನಿಜವಾಗ್ಲೂ ಕೂಡ ಒಂದು ಟೈಮ್ ಪಾಸ್ ಶೋ. ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ಅನ್ನೋರೆಲ್ಲ ಈಗ ಬಿಗ್ ಬಾಸ್ ನ ಫಾಲೋ ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಿದೆ ತುಂಬಾ, ಆಯ್ತಾ, ಎಕ್ಸ್ಪೆಕ್ಟೇಷನ್ ಅನ್ನ ಮೂಡಿಸಿದೆ. ಅದು ಕಂಟೆಸ್ಟೆಂಟ್ಗಳು ಆಯ್ಕೆ ಆಗಿರ್ಬೋದು, ಅದೇ ರೀತಿ ಬಿಗ್ ಬಾಸ್ ನ ಪ್ಯಾಟರ್ನ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಒಂದು ಹೌಸ್ ಇರ್ಬೋದು, ಅದೇ ರೀತಿ ಒಂದು ಅಂದ್ರೆ ಆ ಗೇಮ್ ಅನ್ನು ಹೆಂಗ್ ತಗೊಂಡೋಗ್ಬೇಕು ಅಂತ ಪ್ರತಿ ಸರಿನೂ ಕೂಡ ಒಂದು ಪ್ಯಾಟರ್ನ್ ನ ರೆಡಿ ಮಾಡ್ತಾರೆ. ಹೆಂಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಒಂಟಿಗಳು ಮತ್ತೆ ಜೋಡಿಗಳು ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ್ರು, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲೂ ಕೂಡ ಒಂದು ಕಾನ್ಸೆಪ್ಟ್ ಅನ್ನು ತರ್ತಾರೆ. ಅಂದ್ರೆ ಅದೆಲ್ಲ ಒಂದು TRP ಗಿಮಿಕ್, ಒಂದು TRP ಗಿಮಿಕ್ಗೋಸ್ಕರವಾಗಿ ಏನಾದ್ರೂ ಒಂದು ಕಾನ್ಸೆಪ್ಟ್ ಅನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13 ತರ್ತಾರೆ. ಸರಿಯಾ? ಇಲ್ಲಿ ಈಗ ನಾನ್ ನಿಮ್ಗೆ ಹೇಳಕ್ ಕೊಟ್ಟಿರೋದು ಏನು ಅಂತಂದ್ರೆ, ಅಗ್ನಿ ಪರೀಕ್ಷೆ ಶೋ ಏನಿದೆ ಆಲ್ರೆಡಿ 1 ವೀಕ್ ಆಯ್ತು ಸ್ನೇಹಿತರೆ. ಅಗ್ನಿ ಪರೀಕ್ಷೆ ಶೋ ಆಡಿಷನ್ ನಡೆದು 1 ವೀಕ್ ಆಯ್ತು. 1 ವೀಕು ಏನೇನು ಬೇಕು, ಆಯ್ತಾ, ಪ್ರೋಮೋ ಶೂಟ್ ಇರ್ಬೋದು, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, 4 ಡೇ, ಒಂದು 4 ದಿನಕ್ಕೆ ಎಪಿಸೋಡ್ಗೆ ಏನೇನಲ್ಲೇ ಬೇಕು ಅದೆಲ್ಲವೂ ಕೂಡ, ಆಯ್ತಾ, ಶೂಟಿಂಗ್ ಆಗಿ, ಎಡಿಟಿಂಗ್ ಆಗಿ, ಸಂಡೇ ಅಂದ್ರೆ ಏನು ಈ ಆಗಸ್ಟ್ 16ನೇ ತಾರೀಕು ಸಂಡೇ ನಮ್ಮ ಮುಂದೆ ಬರಕ್ಕೆ ಫುಲ್ ರೆಡಿ ಆಗಿದೆ. ಎಲ್ಲ ರೆಡಿ ಆಗಿರುವಂತಹ ಏನು ಅಗ್ನಿ ಪರೀಕ್ಷೆ ಶೋ ಏನಿದೆ
ಸಂಡೇ ನಮ್ಮ ಮುಂದೆ ಬರುತ್ತೆ. ಬಂದ ದಿನನೇ ನೀವು ಒಂದು ಜಡ್ಜ್ಮೆಂಟಿಗೆ ಬರಕ್ಕಾಗಲ್ಲ. ಯಾಕೆಂದ್ರೆ ಅವತ್ತು ಸಂಡೇ ಪ್ರೋಗ್ರಾಮ್ ಅಲ್ಲಿ ಅಗ್ನಿ ಪರೀಕ್ಷೆಯ ಸಂಡೇ ಪ್ರೋಗ್ರಾಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಆ 60 ಕಂಟೆಸ್ಟೆಂಟ್ಗಳನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಬರುವಂತ ಕೆಲಸನ ನಮ್ಮ ಬಿಗ್ ಬಾಸ್ ಟೀಮ್ ಮಾಡುತ್ತೆ. ಆ 60 ಜನದಲ್ಲಿ ಆಯ್ತಾ, ಕೆಲವಷ್ಟು ಜನನ್ನ ಆಡಿಷನ್ ನಡೆಸುತ್ತೆ, ಕೆಲವಷ್ಟು ಜನಗಳಿಗೆ ನೀವು ಬಿಗ್ ಬಾಸ್ ಶೋಗೆ ಬರಕ್ಕೆ ನೀವು ಅರ್ಹತೆ ಇಲ್ಲ, ನಿಮಗೆ ಇನ್ನೂ ಒಂದ್ ಸ್ವಲ್ಪ ಬೇಕು ಅಂದ್ರೆ ನೀವು ಇನ್ನೂ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ ಅನ್ನೋದು, ಇಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋದನ್ನ ಹೇಳಿ ಬಿಗ್ ಬಾಸ್ ಟೀಮ್ ಕಳ್ಸುತ್ತೆ. ಇಲ್ಲಿ ಮೇನ್ ಪಾಯಿಂಟ್ಸ್ ಏನ್ ಗೊತ್ತಾ, ಮೇನ್ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳಕ್ ಬರ್ತಿರೋದು ಏನ್ ಗೊತ್ತಾ, ಇಲ್ಲಿ ನೀವು ಕಂಟೆಸ್ಟೆಂಟ್ಗಳನ್ನ ಹೆಂಗ್ ನೋಡ್ಬೇಕು ಅಂತಂದ್ರೆ, ಅವರು ಯಾರು, ಅವ್ರು ಏನಾಗಿದ್ರು, ಅವ್ರು ಎಲ್ಲಿಂದ ಬಂದಿದ್ರು, ಈ ತರ ನೋಡ್ಬಾರ್ದು ನೀವು ಕಂಟೆಸ್ಟೆಂಟ್ಗಳನ್ನ. ಗುರು ಇವನ್ ಬಂದ್ರೆ ಬಿಗ್ ಬಾಸ್ ಮನೇಲಿ ಏನೋ ಮಾಡ್ತಾನೆ ಗುರು, ಈ ಹುಡುಗಿ ಬಿಗ್ ಬಾಸ್ ಮನೇಲಿ ಬಂದ್ರೆ ಏನೋ ಮಾಡುತ್ತೆ ಗುರು, ಈ ಹುಡುಗಿ ಬಿಗ್ ಬಾಸ್ ಮನೇಲಿ ಬರೋದ್ರಿಂದ ಏನೋ ಒಂದು ಸಮಥಿಂಗ್ ಬಿಗ್ ಬಾಸ್ ಮನೇಲಿ ನಮಗೆ ಕಂಟೆಂಟ್ ಕೊಡುತ್ತೆ ಗುರು, ಒಂದು ಎಂಟರ್ಟೈನ್ಮೆಂಟ್ ಮಾಡುತ್ತೆ ಗುರು, ಈ ಒಂದು ಇದರಲ್ಲಿ ನೀವು ನೋಡ್ಬೇಕು. ನಾನು ಹಾಗೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ನಾನು ಬಿಗ್ ಬಾಸ್ ರಿವ್ಯೂ ಮಾಡ್ತೀನಿ, ಸರಿಯಾ? ನಿಮಗೆ ನಾನು ರಿವ್ಯೂ ಮಾಡೋದಷ್ಟೇ ಗೊತ್ತು ನಿಮಗೆ, ಆಯ್ತಾ? ನೀವು ಇವಕ್ಕ ಎಲ್ಲಾದ್ರೂ ಬಿಗ್ ಬಾಸ್ ಮನೆಗೆ ಹೋದ್ರೆ ನಿಜವಾಗ್ಲೂ ಕೂಡ ಅಲ್ಲಿರೋರ್ನ ಮಾತಾಡೇನೆ ಅರ್ಧ ಅವ್ರನ್ನ ಖಾಲಿ ಮಾಡ್ಬಿಡುತ್ತಪ್ಪ, ಇವಕ್ಕ ಅಲ್ಲಿ ರಿವ್ಯೂ ಮಾಡಿ ಅರ್ಧ ಖಾಲಿ ಮಾಡ್ಬಿಡುತ್ತಪ್ಪ. ಅಂದ್ರೆ ಒಬ್ಬರ ವ್ಯಕ್ತಿಯ ಮೇಲೆ ನಿಮಗೆ ಒಂದು ಗೊತ್ತಾಗುತ್ತಲ್ವಾ ನಿಮಗೆ, ಈ ಕಂಟೆಸ್ಟೆಂಟ್ ಬಂದ್ರೆ ಗುರು ಇವನೇನೋ ಮಾಡ್ತಾನೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ. ಹಾಗೆ ನಿಮಗೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಕೆಲವಷ್ಟು ಕಂಟೆಸ್ಟೆಂಟ್ಗಳನ್ನ ನೋಡಿದ್ರೆ ನಿಮಗೆ ಅನ್ಸುತ್ತೆ ಆತರ, ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಂದ್ರೆ ಇವ್ರು ಏನೋ ಮಾಡ್ತಾರೆ ಗುರು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ನಾನ್ ಏನ್ ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗ್ಲೂ ಅಷ್ಟೇನೆ ಆಯ್ತಾ, ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಅಂತೀವಿ. ನೀವು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ಒಂದು ವ್ಯಕ್ತಿನ ನಾವು ಯಾವಾಗ ಫಸ್ಟ್ ನಮ್ಮ ಕಣ್ಣಲ್ಲಿ ನೋಡ್ತೀವಿ, ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಅಂತ, ಅದು ಯಾವಾಗ್ಲೂ ಅಷ್ಟೇನೆ, ಅದು ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ನೀವು ಕಂಟೆಸ್ಟೆಂಟ್ಗಳನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಾ ಅದು ನಿಮಗೆ ಲಾಸ್ಟ್ ತನಕನೂ ಹಂಗೆ ಉಳಿಯುತ್ತೆ. ನೀವು ಫಸ್ಟ್ ಎಪಿಸೋಡ್ ಅಲ್ಲಿ ಒಬ್ಬರನ್ನ ಹೀರೋ ಆಗಿ ನೋಡಿದ್ರಿ ಅಂದ್ರೆ ಲಾಸ್ಟ್ ಎಪಿಸೋಡ್ ತನಕ ಅವ್ರು ಹೀರೋ ಆಗೇ ಕಾಣಿಸ್ತಾರೆ ನಿಮಗೆ. ಫಸ್ಟ್ ಎಪಿಸೋಡ್ ಅಲ್ಲಿ ಒಬ್ಬರು ಕಂಟೆಸ್ಟೆಂಟ್ ನೀವು ವಿಲನ್ ಆಗಿ ನೋಡಿದ್ರಿ ಅಂದ್ರೆ ಲಾಸ್ಟ್ ಕಂಟೆಸ್ಟೆಂಟ್ ಲಾಸ್ಟ್ ಫೈನಲ್ ಡೇ ತನಕ ಅವರು ನಿಮಗೆ ವಿಲನ್ ಆಗೇ ಕಾಣ್ತಾರೆ. ಅದಕ್ಕೇನೆ ನಮ್ಮ ದೃಷ್ಟಿಕೋನದಲ್ಲಿ ನಾವು ಯಾರನ್ನ ಹೆಂಗ್ ನೋಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಇಲ್ಲಿ ಒಂದ್ ಚಿಕ್ಕ ಎಕ್ಸಾಂಪಲ್, ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಫಸ್ಟ್ ಡೇನೆ ಗಿಲ್ಲಿ ಎಲ್ಲರ ಕಣ್ಣಲ್ಲಿ ಹೀರೋ ತರ ಕಾಣಿಸಿದ. ಹೀರೋ ತರ ಕಾಣಿಸಿದ್ರಿಂದನೇ ಗಿಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ ಆಗಕ್ಕಾಗಿತ್ತು, ಆಯ್ತಾ? ಫಸ್ಟ್ ಡೇ ಅಲ್ಲೇ ಇಲ್ಲ ಗುರು ಇವನ್ ಏನೋ ಮಾಡ್ತಾನೆ ಅಂದಿದ್ದಕ್ಕೇನೆ ಗಿಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ ಆಗಕ್ಕೆ ಹೇಳಿದ್ರು. ಅದಕ್ಕೆ ಹೇಳಿದ್ರು ನಿಮ್ಮ ಕಣ್ಣೋಟದಲ್ಲಿದೆ, ನೀವು ಯಾವ ಕಂಟೆಸ್ಟೆಂಟ್ ನ ಹೀರೋ ಆಗಿ ನೋಡ್ತಿರೋ, ಝೀರೋ ಆಗಿ ನೋಡ್ತಿರೋ, ಇಲ್ಲ ಈ ಕಂಟೆಸ್ಟೆಂಟ್ ಕೈಲಿ ಏನೂ ಆಗಲ್ಲ ಅಂತ ನೋಡ್ತಿರೋ, ಈ ಕಂಟೆಸ್ಟೆಂಟ್ ಬಿಗ್ ಬಾಸ್ ಸೀಸನ್ 13 ಗೆ ಲಾಯಕ್ಕಿಲ್ಲ ಅಂತ ನೋಡ್ತಿರೋ, ಅದೆಲ್ಲವೂ ನಿಮಗ್ ಬಿಟ್ಟಿದ್ದು. ಅಗ್ನಿ ಪರೀಕ್ಷೆ ಶೋ ಅನ್ನ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಾ, ಕಂಟೆಸ್ಟೆಂಟ್ಗಳು ನಿಮಗೆ ಹಾಗೆ ಕಾಣಿಸ್ತಾರೆ. ನಿಮ್ಮ ದೃಷ್ಟಿಕೋನದಲ್ಲಿ ಒಬ್ಬ ಸಾಮಾನ್ಯ ಕಂಟೆಸ್ಟೆಂಟ್ ಕೂಡ ಒಳ್ಳೆದಾಗಿ ಕಾಣಿಸ್ಬೋದು, ಒಬ್ಬ ಎಕ್ಸ್ಟ್ರಾಆರ್ಡಿನರಿ ಕಂಟೆಸ್ಟೆಂಟ್ ಕೂಡ ಡಮ್ಮಿಯಾಗಿ ಕಾಣಿಸ್ಬೋದು. ಎಲ್ಲವೂ ಕೂಡ ನಿಮ್ಮ ಕಣ್ಣೋಟಕ್ಕೆ ಬಿಟ್ಟಿದ್ದು. ಇಲ್ಲಿ ನಾನು ರಿವ್ಯೂಯರು, ನನಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಬರುವಂತಹ 18 ಕಂಟೆಸ್ಟೆಂಟ್ಗಳು ನನಗಿಷ್ಟನೇ, 18 ಕಂಟೆಸ್ಟೆಂಟ್ಗಳು ನನಗಿಷ್ಟನೇ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ 18 ಕಂಟೆಸ್ಟೆಂಟ್ಗಳ ಬಗ್ಗೆ ಪ್ಲಸ್ ಮೈನಸ್ ನಾನು ಎಲ್ಲವನ್ನೂ ಹೇಳ್ತೀನಿ. ಆದ್ರೆ ನೀವು ಪ್ರೇಕ್ಷಕರು, ನೀವು ನೋಡೋರು, ನೀವು ಓಟ್ ಹಾಕೋರು, ನಿಮ್ಮ ದೃಷ್ಟಿಕೋನದಲ್ಲಿ ಯಾವ ಕಂಟೆಸ್ಟೆಂಟಿಗೆ ಓಟ್ ಹಾಕ್ಬೇಕು ಅಂತ ನಿಮಗೆ ಅನ್ಸುತ್ತೆ ಅವರಿಗೆ ನೀವು ಓಟ್ ಹಾಕೋದು. ಯಾವ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಫಿನಾಲೆ ತನಕ ಬರ್ಬೇಕು ಅಂತ ಅನ್ಸುತ್ತೆ ಅಂತವ್ರನ್ನೇ ನೀವು ಸೇವ್ ಮಾಡೋದು, ಓಟ್ ಹಾಕಿ. ನಿಮಗೆ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಇರಬಾರ್ದು ಅನ್ಸುತ್ತೆ ಅಂತವ್ರಿಗೆ ನೀವು ಹೇಗೋ ಮಾಡಿ ಆಯ್ತಾ ಅವ್ರನ್ನ ಎಲಿಮೇಟ್ ಆಗೋ ರೀತಿ ಮಾಡ್ತೀರಾ. ಇದು ನಡೆದಿದೆ, ಇದು ನಡೆದಿರೋದು ಕೇಳ್ತಾ ಇರೋದು. ಅವ್ರಿಗೆ ಇಷ್ಟ ಇಲ್ಲಿ, ಪ್ರೇಕ್ಷಕನಿಗೊಬ್ಬ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವನೊಬ್ಬ ನಾಮಿನೇಟ್ ಆಗ್ತಾನೆ, ಇವ್ರಿಗೆ ಇಷ್ಟ ಇಲ್ದಿರೋನು. ಪಕ್ಕದಲ್ಲಿ ಒಬ್ಬ ಡಮ್ಮಿ ಕ್ಯಾಂಡಿಡೇಟೇ ಇದ್ದ ಅಂತ ಇಟ್ಕೊಳ್ಳಿ, ಡಮ್ಮಿ ಕಂಟೆಸ್ಟೆಂಟೇ ಇದ್ದ ಅಂತ ಇಟ್ಕೊಳ್ಳಿ, ಅವನು ಹೆಂಗಾದ್ರೂ ಮನೆ ಕಳಿಸ್ಬೇಕು ಅಂತ ಹೇಳಿ, ಇವ್ರಿಗೆ ಇಷ್ಟ ಇಲ್ದಿರೋ ಕಂಟೆಸ್ಟೆಂಟ್ ನ ಮನೆ ಕಳಿಸ್ಬೇಕು ಅಂತ ಹೇಳಿ ಆ ಡಮ್ಮಿ ಕಂಟೆಸ್ಟೆಂಟ್ಗೆ ಓಟ್ ಹಾಕಿ ಆ ಕಂಟೆಸ್ಟೆಂಟ್ ನ ಸೇವ್ ಮಾಡಿ ಇವ್ರಿಗೆ ಇಷ್ಟ ಇಲ್ದಿರೋ ಕಂಟೆಸ್ಟೆಂಟ್ ನ ಎಲಿಮಿನೇಟ್ ಮಾಡಿ ಕಳಿಸಿದ್ದಾರೆ ಪ್ರೇಕ್ಷಕರು. ಹಾಗಾಗಿ ಹೇಳ್ತೀನಿ, ಪ್ರೇಕ್ಷಕರ ಓಟು, ಪ್ರೇಕ್ಷಕರು ಬಿಗ್ ಬಾಸ್ಗೆ ತುಂಬಾ 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 ಮುಖ್ಯ. ಆ ಓಟು ಕೂಡ ತುಂಬಾ ಮುಖ್ಯ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು
ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಬರುವ ಕಂಟೆಸ್ಟೆಂಟ್ ಆಗಲಿ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಬರುವಂತ ಸೆಲೆಬ್ರಿಟಿಗಳಾಗ್ಲಿ, ಬ್ಲೈಂಡ್ ಆಗಿ ಸಪೋರ್ಟ್ ಮಾಡಬೇಡಿ. ಬ್ಲೈಂಡ್ ಆಗಿ ಸಪೋರ್ಟ್ ಮಾಡಬೇಡಿ. ನಿಮಗೆ ಏನ್ ಅನ್ಸುತ್ತೆ, ಆ ಕಂಟೆಸ್ಟೆಂಟ್ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ, ಆ ಕಂಟೆಸ್ಟೆಂಟ್ ಬಗ್ಗೆ ನಿಮ್ ಒಪಿನಿಯನ್ ಏನು, ಆ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಏನ್ ಮಾಡ್ತಿದ್ದಾರೆ, ಪ್ರೆಸೆಂಟ್ ಆಗಿ ಏನ್ ಮಾಡ್ತಿದ್ದಾರೆ, ಒಳ್ಳೆ ಗೇಮ್ ಆಡ್ತಾ ಇದಾರ, ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆಯಾ, ರಿಯಾಲಿಟಿ ಚೆನ್ನಾಗಿದೆಯಾ, ತುಂಬಾನೇ ಬ್ಯಾಲೆನ್ಸ್ಡ್ ಆಗಿದ್ದಾರೆ, ಅದನ್ನೆಲ್ಲವನ್ನು ನೋಡಿ ಅಂತ ಕಂಟೆಸ್ಟೆಂಟ್ಗಳನ್ನ ಇಷ್ಟಪಡಿ ಅವ್ರಿಗೆ ಓಟ್ ಹಾಕಿ ಮುಂದಕ್ಕೆ ಕಳಿಸಿ ಅಂತೀನಿ. ಒಟ್ಟಾರೆಯಾಗಿ ಬಿಗ್ ಬಾಸ್ ಇವತ್ತಾಗ್ಲೇ 11 ಇವತ್ತು ಅಲ್ಲ 12 ಇವತ್ತು ತಾರೀಕು 12. ಇನ್ನೇನ್ ಬಂದೇ ಬಿಡ್ತು ಆಯ್ತಾ. 18 ದಿವಸ, ಆ ಕಡೆ ಒಂದು 5 ಡೇಸ್, 23 ಡೇಸ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ನಿಜವಾಗ್ಲೂ ನನಗೆ ನಂಬಕ್ ಆಗ್ತಿಲ್ಲ. ಈಗ ನಾನು ಹೆಂಗ್ ಯೋಚನೆ ಮಾಡ್ತಾ ಇದೀನಿ ಗೊತ್ತಾ, 23 ಡೇಸ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲ ಗುರು, ಈ ಸರಿ ಫುಲ್ ಫ್ಲೆಡ್ಜ್ ಆಗಿ ನಾನು ರಿವ್ಯೂ ಮಾಡ್ಲೇಬೇಕು. ನಂದು ಏನೇ ಕೆಲಸ ಇದ್ರು ಇದೊಂದು 3.5 ಮಂತ್ ಫುಲ್ ಫ್ಲೆಡ್ಜ್ ಆಗಿ ನಾನು ಈ ಬಿಗ್ ಬಾಸ್ ರಿವ್ಯೂ ಮಾಡ್ಲೇಬೇಕು ಅಂತ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದೀನಿ. ನನ್ನ ಜೊತೆ ನೀವಿದ್ದೀರಾ, ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ಈ ಸರಿ ನನ್ನ ಕಾನ್ಫಿಡೆಂಟು ರಿವ್ಯೂ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ರಿವ್ಯೂ ಇದೆಯಲ್ಲ, ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಮಾಸ್ ಆಗಿರುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಪ್ಡೇಟ್ ಬೇಕು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.